ಈ ಕೇಸಲ್ಲಿ ಮೃತನ ಮನೆಯವರು ಎಕ್ಸ್ ಕಾರ್ಪೊರೇಟರ್ ಫ್ಯಾಮಿಲಿಯ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರು. ಆದರೆ ಪೊಲೀಸರಿಗೆ ಅವರು ಕೊಲೆ ಮಾಡಿಸಿರೋ ಬಗ್ಗೆ ಸಾಕ್ಷ್ಯಗಳು ಸಿಕ್ಕಿರಲಿಲ್ಲ. ಕೊನೆಗೆ ಸತ್ಯವನ್ನ ಹೊರಗೆಡವಿದ್ದು ಬ್ಲ್ಯಾಕ್ ಮನಿನ. ರಾತ್ರೋರಾತ್ರಿ ಬೆಲೆ ಕಳ್ಕೊಂಡ್ಬಿಟ್ವು ಈ ನೋಟುಗಳು. ಹಾಗಿದ್ದಾಗ ಮನೆಯಲ್ಲಿ ಬಂಡಲ್ ಗಟ್ಟಲೆ ಇಟ್ಕೊಂಡವರ ಪರಿಸ್ಥಿತಿ ಏನಾಗಬೇಡ. ಅದೇ ಬಂಡಲ್ ಅನ್ನ ನಂಬ್ಕೊಂಡೇ ಮಾಜಿ ಕಾರ್ಪೊರೇಟರ್ ಈ ಚಿಕ್ಕ ತಿಮ್ಮೇಗೌಡನಿಗೆ ಸುಪಾರಿ ಕೊಟ್ಟಿದ್ರ. ಅವರು ಸುಪಾರಿ ಹಂತಕರಿಗೆ ಕೊಟ್ಟಂತಹ ರೊಕ್ಕ ಯಾವುದು? ಒಂದು ಮೂಲದ ಪ್ರಕಾರ ಅದು ಕೋಟಿಯ ಡೀಲ್. ಆಲ್ರೆಡಿ ಒಂದಿಷ್ಟು ಕೊಟ್ಟಾಗಿದೆ, ಇನ್ನೊಂದಿಷ್ಟು ಕೊಡಬೇಕು. ಕೊಡೋ ವಿಚಾರದಲ್ಲಿ ಹಳೆ ಹಣ ಕೊಡೋದಕ್ಕಾಗಲ್ವಲ್ಲ, ಅದರಿಂದಾಗಿ ಪರಸ್ಪರ ಜಗಳ ಆಗಿದೆ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲದೆ ಅವತ್ತು ಕಥೆ ಮುಗಿಸೋದಕ್ಕೂ ಮೊದಲು ಒಂದು ಬಂಡಲ್ ಸುಪಾರಿ ಹಂತಕರ ಕೈ ಸೇರಿದೆ. ಆದರೆ ಕೆಲಸ ಮುಗಿಸಿ ಮನೆಗೆ ಬಂದ್ರೆ ಆ ರೊಕ್ಕಕ್ಕೆ ಬೆಲೆನೇ ಇಲ್ಲ. ಅದನ್ನ ವೈಟ್ ಮಾಡಿಸ್ಕೊಡೋ ವಿಷಯದಲ್ಲಿ ಸುಪಾರಿ ಸಹಚರರ ನಡುವೆ ಗಲಾಟೆ ಆಗಿದೆ ಅಂತಾನೂ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಆ ಗಲಾಟೆಯನ್ನ ಇಟ್ಕೊಂಡು ತನಿಖೆ ನಡೆಸಿದ್ದು ನಮ್ಮ ಪೊಲೀಸ್ ಟೀಮ್. ಇದರಲ್ಲಿ ಪ್ರಮುಖವಾಗಿ 9 ಜನರ ಹೆಸರು ನಾನು ಹೇಳ್ತೀನಿ. ಶ್ರೀಮತಿ ವರಮಹಾಲಕ್ಷ್ಮಿ, ಗೋವಿಂದೇಗೌಡ, ಮಣಿಕಂಠ ಎಲಿಯಾಸ್ ಕಚಿನ್ಸ್, ಹರೀಶ್, ಮಣಿಕಂಠ ಎಲಿಯಾಸ್ ಯೋಗೇಶ್, ಸುರೇಶ್ ಎಲಿಯಾಸ್ RX ಸೂರಿ, ಮ್ಯಾಥ್ಯೂ ಎಲಿಯಾಸ್ ಅಜಯ್, ಸನಾವುಲ್ಲಾ ಎಲಿಯಾಸ್ ಸನಾ, ಯುವರಾಜು ಎಲಿಯಾಸ್ ಯುವ. ಈ 9 ಮಂದಿನಿ ಕೂಡ ನಿನ್ನೆ ತನಿಖಾಧಿಕಾರಿ ದಸ್ತಗಿರಿ ಮಾಡಿ 10 ದಿವಸ ಕಾಲ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದಾರೆ. ಇದುವರೆಗೆ ಸುಪಾರಿ ಕೊಟ್ಟವರು, ತಗೊಂಡವರು, ಪ್ಲಾನ್ ಮಾಡಿದವರು, ಹೀಗೆ ಹಲವಾರು ರೀತಿಯಲ್ಲಿ ಈ ಕೇಸಿಗೆ ಇನ್ವಾಲ್ವ್ ಆದಂತಹ 9 ಜನರ ಬಂಧನ ಆಗಿದೆ. ಆದರೆ ಇನ್ನೂ ಹಲವರು ಅರೆಸ್ಟ್ ಆಗಬೇಕಾಗಿದೆ. ಅಂದಹಾಗೆ ಕೋಟಿಗಟ್ಟಲೆ ಸುಪಾರಿ ಅಂದರೆ ಆ ಹಣ ಎಲ್ಲಿಂದ ಬಂತು ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಆ ಕಾರಣಕ್ಕೆ 30 ಲಕ್ಷದ ಸುಪಾರಿ ಅಂತಷ್ಟೇ ಬಾಯ್ ಬಿಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಸದ್ಯಕ್ಕೆ ಪೊಲೀಸರು ಹೇಳ್ತಿರೋದು ಹೀಗೆ. ಸುಮಾರು 3 ತಿಂಗಳ ಹಿಂದೆ 5 ಲಕ್ಷ ಅಡ್ವಾನ್ಸ್ ಅವರು ತಲುಪಿಸ್ತಾರೆ. ಘಟನೆ 8ನೇ ತಾರೀಕು ಸಂಜೆ ಆಗಿದೆ. ಅದಾದ ನಂತರ 2 ದಿವಸ ನಂತರ ಇನ್ನೊಂದು 10 ಲಕ್ಷ ರೂಪಾಯಿ ಅವರಿಗೆ ತಲುಪಿಸ್ತಾರೆ. ಒಟ್ಟಿನಲ್ಲಿ ಹಣದ ಬಂಡಲ್ ಕೈಗೆ ಬಂದು ಹೆಣ ಬಿದ್ದಾಗಿದೆ. ಹತ್ಯೆಗೆ ಸುಪಾರಿ ತಗೊಂಡ RX ಸೂರಿ ಅಂಡ್ ಗ್ಯಾಂಗ್ನಲ್ಲಿ ಎಲ್ಲ ಚಿಕ್ಕ ಹುಡುಗರೇ ಇರೋದು. ಹಣದ ಆಸೆಗೆ ಬಿದ್ದು ಹೆಣ ಹಾಕಿದವರ ಕೈಲಿರುವಂತಹ ರೊಕ್ಕಕ್ಕೆ ಈಗ ಬೆಲೆ ಇಲ್ಲ. ಯಾರದೋ ಜೀವ ತೆಗೆದು ಜೀವನ ಕಟ್ಕೋತೀನಿ ಅಂತ ಹೋಗೋರಿಗೆ ಹೇಗೆ ಏಟು ಬೀಳಬಹುದು ಅನ್ನೋದಕ್ಕೆ ಒಳ್ಳೆ ನಿದರ್ಶನ ಇದು ಅಲ್ವಾ? ರೊಕ್ಕ ಇವತ್ತು ಹೋಗಬಹುದು, ನಾಳೆ ಬರಬಹುದು. ಆದರೆ ಜೀವ ಹಂಗಲ್ಲ ನೋಡಿ. ಹಣ ಮಾಡೋದಕ್ಕೆ ಪ್ರಾಣ ತೆಗೆಯೋ ದಾರಿ ಹಿಡಿಬೇಡಿ ಅಂತ ಹೇಳ್ತಾ ಇವತ್ತಿನ FIR ಮುಗಿಸ್ತಾ ಇದ್ದೇವೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.